ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸಮಗ್ರ ಕೃಷಿ ಒಂದು ಕಾನ್ಸೆಪ್ಟ್ ಅಲ್ಲಿ ತೋಟವನ್ನ ಡೆವಲಪ್ ಮಾಡ್ಲಿಕ್ಕೆ ಮಾಡಿದ್ರೆ ಚಂದ ಅಂತ ಹೇಳ್ಬಿಟ್ಟು ಸುಮಾರು ವಿದ್ವಾಂಸರು, ಸುಮಾರು ಗುರು ಹಿರಿಯರು ಗೈಡೆನ್ಸ್ ಮಾಡ್ತಾರೆ. ನೀವು ಹೀಗೆ ಇದನ್ನ ಇಷ್ಟು ತಗೊಳ್ಳಿ, ಇದನ್ನ ಇದು ಬೇಡ, ಸೀಡ್ಲೆಸ್ ಆಗಿದ್ರೆ ಇದು ಇಷ್ಟು ಹಾಕೊಳ್ಳಿ ಸರ್ ಅಂತ ನಮ್ಗೆ ಗೈಡು ಮಾಡ್ತಾರೆ. ಆಮೇಲೆ ಚಕ್ಕೆ, ಜಾಕಾಯಿ ಇರ್ಬೋದು, ನಂತರ ನಿಂಬೆ ತಗೊಂಡೋಗಿದೀವಿ, ನಿಂಬೆ, ಕರಿಬೇವು, ಪೇರಳೆ. ಎಲ್ರಿಗೂ ನಮಸ್ಕಾರ. ಇಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿರ್ತಕ್ಕಂತಹ ಸರ್ ನಿಮ್ಮ ಸಂಜೀವ್ ಕುಮಾರ್ ಡಾಕ್ಟರ್ ಇವರು 2.5 ವರ್ಷದಿಂದ ಇಲ್ಲೆಲ್ಲ ಫ್ರೂಟ್ಸ್ ಆಗಿರ್ಬೋದು, ಅದೇ ರೀತಿ ಎಲ್ಲಾ ರೀತಿಯ ಹಣ್ಣಿನ ಸಸಿಗಳು ಎಲ್ಲ ತೆಗೆದುಕೊಂಡು ಹೋಗಿ ಅವ್ರು ಒಂದಾಗಿ ನಾಟಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರು ನಮಗೆ ನಾವು ಅಚಾನಕ್ ಆಗಿ ಇಲ್ಲಿ ಬಂದು ಅವರು ಇಲ್ಲಿ ಸಸಿ ಪರ್ಚೇಸ್ ಮಾಡ್ತಾ ಇದ್ರು. ಹಂಗಾಗಿ ಸರ್ ಒಂದು ಶೂಟ್ ಮಾಡೋಣ ಸರ್ ಅಂತಂದ್ರೆ ಆಯ್ತು ಮಾಡ್ರಿ ಸರ್ ಅಂತಂದ್ರೆ ಅದೇ ಹಂಗಾಗಿ ಅವ್ರು ಪರಿಚಯ ಮಾಡ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಾನು ಡಾಕ್ಟರ್ ಸಂಜೀವ್ ಕುಮಾರ್ ಅಂತ, ನಾನು ಬೆಂಗಳೂರಲ್ಲಿ ಒಂದು ಸರ್ಕಾರಿ ವೈದ್ಯನಾಗಿ ನಾನು ಕೆಲಸ ಮಾಡ್ತಿದ್ದೀನಿ. ಇವರು ನನ್ನ ಪತ್ನಿ ಶ್ರೀಮತಿ ಜ್ಯೋತಿ ಮೇಡಮ್ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಬೇರೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, PHC ಕಣ್ಣೂರ್ ಅಂತ. ನಾನು ರೈತ ಬಾಂಧವರಿಗೆ ಹೇಳುವುದು ಇಷ್ಟೇ, ಏನಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಬೆಳೆಯುವ ಬೆಳೆಗಳಿಗಿಂತ ನಾವು ಈ ಒಂದು ತೋಟವನ್ನ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೇವೆ. ಸಮಗ್ರ ಕೃಷಿ ಒಂದು ಕಾನ್ಸೆಪ್ಟ್ ಅಲ್ಲಿ ತೋಟವನ್ನ ಡೆವಲಪ್ ಮಾಡ್ಲಿಕ್ಕೆ ಮಾಡಿದ್ರೆ ಚಂದ ಅಂತ ಹೇಳ್ಬಿಟ್ಟು ಸುಮಾರು ವಿದ್ವಾಂಸರು, ಸುಮಾರು ಗುರು ಹಿರಿಯರೆಲ್ಲ ಹೇಳ್ತಾರೆ. ಆಮೇಲೆ ಸುಭಾಷ್ ಪಾಳೇಕರ್ ಅವರು 5 ತರದ ಪಂಚತರಂಗಿಣಿ ವ್ಯವಸ್ಥೆ ಎಲ್ಲ ಹೇಳ್ತಾರೆ. ನಾವು ಆ ಒಂದು ದಿಸೆಯಲ್ಲಿ ಕೆಲವೊಂದು ಸಮಗ್ರವಾಗಿ ಒಂದು ಕೃಷಿ, ಒಂದು ತೋಟವನ್ನ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ, ಹೆಜ್ಜೆ ಇಟ್ವಿ. ಸುಮಾರು 2 ವರ್ಷದಿಂದ ನಾವು ಪ್ರಯತ್ನ ಮಾಡಿದ್ವಿ. ನಾವು ಅನೇಕ ನರ್ಸರಿಗಳನ್ನ ಮತ್ತು ಅನೇಕ ಕಡೆಗಳಿಗೆ ನಾವು ತಿರುಗಾಡಿದ್ವಿ. ಆದ್ರೆ ನಮ್ಗೆ ಇಲ್ಲಿ ಅರುಣಾ ನರ್ಸರಿ ಯಾಕೆ ಅಂದ್ರೆ ಇದು ನಮ್ಮ ಮನೆಯ ನರ್ಸರಿ ಅಂದಂಗೆ ಅಷ್ಟು ನಮ್ಗೆ ವಿಶ್ವಾಸ ಇದೆ, ಒಂದು ಸ್ನೇಹ ಸಂಬಂಧ ಇದೆ. ಇಲ್ಲಿ ಬರುವಾಗ ನಮ್ಗೆ ಅತಿ ಉತ್ಕೃಷ್ಟವಾದ ಸಸಿಗಳು ಮತ್ತು ನಮಗೆ ಅತ್ಯುತ್ತಮ ಬೆಲೆಯಲ್ಲಿ ನಮಗೆ ಸರಬರಾಜನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲೇ ಬಂದು ನಮ್ಗೆ ಆರಿಸ್ಕೊಂಡು, ನಮ್ಗೆ ಬೇಕಾದನ್ನ ಆರಿಸ್ಕೊಂಡು ನಾವು ತಗೊಂಡೋಗಿದೀವಿ. ಆಮೇಲೆ ಪ್ರತಿ ಬಾರಿ ನಮ್ಗೆ ಒಳ್ಳೆ ಬೆಲೆ ಆಗಿರಬಹುದು ಅಥವಾ ಸಸಿಗಳ ತಳಿ ಆಗಿರಬಹುದು. ನಾವು ಯಾವ್ದೀಗ ನಿಂಬೆ ಅಂತ ಕೇಳಿದ್ರೆ ಬಾಲಾಜಿ ನಿಂಬೆ ಮತ್ತು ಕಾಗಜಿ ನಿಂಬೆ ಎರಡೂ ನಮ್ಗೆ ಇಲ್ಲಿ ಸಿಗ್ತದೆ. ನಮ್ಗೆ ಅವರು ಗೈಡೆನ್ಸ್ ಮಾಡ್ತಾರೆ, ನೀವು ಹೀಗೆ ಇದನ್ನ ಇಷ್ಟು ತಗೊಳ್ಳಿ, ಇದನ್ನ ಇದು ಬೇಡ, ಸೀಡ್ಲೆಸ್ ಆಗಿದ್ರೆ ಇದು ಇಷ್ಟು ಹಾಕೊಳ್ಳಿ ಸರ್ ಅಂತ ನಮ್ಗೆ ಗೈಡು ಮಾಡ್ತಾರೆ. ಇದರ ಜೊತೆಗೆ ಏನಂತ ಹೇಳಿದ್ರೆ, ನಾನು ಎಲ್ಲರಿಗೂ ಹೇಳುವಂಥದ್ದು, ನಾನು ಕೆಲವು ಕಡೆ ಇವೇ ಸಸಿಗಳನ್ನ ನೋಡುವಾಗ ಅದರ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಇಂದ ಹಿಡಿದು ಅದನ್ನ ಸಾಗಾಣಿಕೆ ವೆಚ್ಚ ಮತ್ತು ಅದರ ಟೋಟಲ್ ವೆಚ್ಚವನ್ನ ನೋಡುವಾಗ ತುಂಬಾ ದುಬಾರಿ ಆಗ್ತಿತ್ತು. ಆದ್ರೆ ನನಗೆ ಇಲ್ಲೇ ಚಿತ್ರದುರ್ಗದಲ್ಲಿ ತೋಟ ಇರೋದ್ರಿಂದ ತುಂಬಾ ಚಂದವಾಗಿ, ನನಗೆ ಹಿತಮಿತವಾಗಿ, ನನಗೆ ತುಂಬಾ ಎಕನಾಮಿಕಲ್ ಆಗಿ ನನಗೆ ಸಸಿಗಳು ಸಿಕ್ಕಿದಾವೆ. ಆಮೇಲೆ ಇನ್ನೊಂದು ವಿಷಯ ತಮಗೆ ಹೇಳ್ಬೇಕಂದ್ರೆ, ನಾನು ಸಸಿ ಮಾಡಿದ ಒಂದು ಸಸಿನೂ ಸಾವಿರಾರು ಸಸಿ ನೆಟ್ಟಿದ್ದೀನಿ, ಒಂದು ಸಸಿನೂ ಸತ್ತು ಹೋಗಿಲ್ಲ, ಎಲ್ಲವೂ ಜೀವಂತವಾಗಿದೆ. ಅಂದ್ರೆ ಇಲ್ಲಿಂದ ತಗೊಂಡೋಗಿ ಸಸಿಗಳನ್ನ ನಾನು ಇದನ್ನ ಹರೀಶ್ ಅವರಿಗೂ, ಅರುಣಾ ಮೇಡಮ್ ಅವ್ರಿಗೂ ಮತ್ತು ಮೋಕ್ಷಿತ್ ಅವ್ರ ಮಗ 3 ಜನಕ್ಕೂ ಮತ್ತು ರಂಗನಾಥ್ ಅವರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ನನ್ನ ಮಡದಿ ಪ್ರತಿ ಸಾರಿ ನನ್ನ ಜೊತೆ ಇರ್ತಾರೆ, ಸಸಿಗಳನ್ನು ಸೆಲೆಕ್ಟ್ ಮಾಡಿ ಎಲ್ಲ ಇದ್ ಮಾಡಿ. ಪಾಪ ನಿಮ್ಮ ಈಗ ನೀವು ಯಾವ್ಯಾವ ಸಸಿ ಹಾಕಿದಿರಿ, ಯಾವ ಹಣ್ಣಿನ ಸಸಿಗಳನ್ನೆಲ್ಲ ಹಾಕಿದಿರಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ ಮೇಡಮ್. ನೀವು ಡಾಕ್ಟರ್ ಅಂತ ಇಲ್ಲ, ನಾನ್ ಡಾಕ್ಟರ್ ಅಲ್ಲ, ನಾನ್ ನರ್ಸ್ ಡಾಕ್ಟರ್. ಸ್ವಲ್ಪ ನಿಮ್ಮ ಅಭಿಪ್ರಾಯ. ಇಲ್ಲ, ನಾವು ಇಲ್ಲಿಗೆ ಬರೋದಕ್ ಮುಂಚೆ ತುಂಬಾ ರಿಸರ್ಚ್ ಮಾಡಿದ್ವಿ. ನಾವು ತುಂಬಾ ಎಲ್ಲಿ ಸಿಗುತ್ತೆ ಒಳ್ಳೆ ಗಿಡಗಳು, ಎಲ್ಲಿ ಸಿಗುತ್ತೆ ಅಂತ ಹುಡುಕಿ ಕೊನೆಗೆ ನಮ್ಗೆ ಅರುಣಾ ನರ್ಸರಿ ಸಿಕ್ಕಿದ್ದು. ನಮ್ಗೆ ಇಲ್ಲಿಂದ ನಾವ್ ಎಲ್ಲಾ ತರದ ಹಣ್ಣು ತಗೊಂಡೋಗಿದೀವಿ. ನಿನ್ನ ಕೇಳ್ತಾನೆ ಇರ್ತೀವಿ, ಇನ್ನು ಹೊಸದ್ ಏನ್ ಬರುತ್ತೆ ಅಂತ. ಅದ್ರಲ್ಲಿ ಹಲಸು ತಗೊಂಡೋಗಿ, ಮಾವು ತಗೊಂಡೋಗಿದೀವಿ. ಆಮೇಲೆ ಮ್ಯಾಂಗೋಸ್ಟೀನ್, ಅಬಿಹೂವು, ಆಮೇಲೆ ಚಕ್ಕೆ, ಜಾಕಾಯಿ ಇರ್ಬೋದು, ನಂತರ ನಿಂಬೆ ತಗೊಂಡೋಗಿದ್ವಿ. ನಿಂಬೆ, ಕರಿಬೇವು, ಪೇರಳೆ, ಆಮೇಲೆ
ಇದು ಸೀತಾಫಲ, ಸೀತಾಫಲ, ಮೋಸಂಬಿ, ಸಪೋಟ ಸಪೋಟ, ಏನ್ ಸಿಗುತ್ತೆ ಎಲ್ಲಾ ತರದ ಹಣ್ಣನ್ನು ನಾವು ಇಲ್ಲಿ ಕಿತ್ತಳೆ, ಆಪಲ್, ನೋನಿ ಫ್ರೂಟ್, ಆಪಲ್ ತಗೊಂಡೋಗಿದ್ದೀವಿ, ಮರಸೇಬು, 4 ಎಕರೆನಲ್ಲಿ ಮಾಡಿದ್ದೀವಿ ನಾವು. 4 acres ಅಲ್ಲಿ ನಾವು ಮಾಡಿದ್ದೀವಿ. ದುರ್ಗದ ಹತ್ರ ಕಲ್ಲೇನಹಳ್ಳಿ ಅಂತ ಒಂದು ಹಳ್ಳಿ ಬರುತ್ತೆ, ತುರುವನೂರು ರಸ್ತೆಯಲ್ಲಿ ಸಿಗುತ್ತೆ ನಿಮ್ಗೆ. ಅಲ್ಲಿ ನಾವು ನಂಬರ್ ತಗೊಂಡು ಅಲ್ಲಿ ಬಂದು ಒಂದ್ಸಲಿ ಖಂಡಿತ ಬನ್ನಿ. ಇನ್ನು ಕೆಲವು ದಿನ ನೀನು ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ, ಇನ್ನು ಸ್ವಲ್ಪ ದಿನ ಹೋಗಿ ಬಂದ್ರೆ, ಯಾಕಂದ್ರೆ ಸಣ್ಣ ಚಿಕ್ಕದು ಗಿಡಗಳು. ಅದೇ ಸರ್, ಈಗ ಹಣ್ಣು ಫ್ರೂಟ್ಸ್ ಎಲ್ಲ ಹಾಕಿದ್ರಿ. ಈಗ ನೀವು ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಫ್ರೂಟ್ಸ್ಗೂ ಹೊರಗಡೆಯಿಂದ ತರ್ತಕ್ಕಂಥ ಫ್ರೂಟ್ಸ್ಗೂ ಏನ್ ವ್ಯತ್ಯಾಸ ಇರುತ್ತೆ ಸರ್? ಇದು ಸಂಪೂರ್ಣವಾಗಿ ಸಾವಯವ ದೃಷ್ಟಿಯಲ್ಲಿ ನಾವು ಬೆಳೆಸ್ತಾ ಇದೀವಿ. ನಾಟ್ ಇವನ್ ಒಂದು ಔಷಧ ಆಗ್ಲಿ ಒಂದು ಗೊಬ್ಬರವಾಗ್ಲಿ ಯೂಸ್ ಮಾಡಿಲ್ಲ ನಾವು ಹೊಲದಲ್ಲಿ. ಅದನ್ನ ನಮ್ಮ ಹುಣಸೂರು ತಮ್ಮಯ್ಯ ಅವರ ಪಾಸಿಟಿವ್ ತಮ್ಮಯ್ಯ ಅವರ ಕಾನ್ಸೆಪ್ಟ್ ಗಳನ್ನ ಅಳವಡಿಸ್ಕೊಂಡು ನಾವು ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬಟ್ ಏನಂತ ಹೇಳಿದ್ರೆ, ಇಷ್ಟು ಸಣ್ಣ ಸಣ್ಣ ನಾವು ಬದೋಲಿ ಜಾಮೂನ್ ಅಂತ ಇಲ್ಲಿಂದ ಒಂದು ಸಸಿ ಹಾಕೊಂಡು ಹೋಗಿದೀವಿ. ಅದು 3 ತಿಂಗಳಿಗೆ ನಮ್ಗೆ ನಿರಂತರವಾಗಿ ಹಣ್ಣು ಕೊಡ್ತಾ ಇದೆ. ಅಂದ್ರೆ ನಾವು ಹೋದಾಗ 4 ಹೊಲದಲ್ಲಿ ಒಂದಲ್ಲ ಒಂದು ಹಣ್ಣು ಇರ್ತದೆ ನಮ್ಗೆ ತಿನ್ಲಿಕ್ಕೆ. ಒಂದು 4 ಹಣ್ಣಾದ್ರೂ ತಿನ್ಕೊಂಡು ಬರ್ತೀವಿ. ಸೊ ಅವು ತುಂಬಾ ಟೇಸ್ಟಿ ಆಗಿರ್ತವೆ. ಮತ್ತು ಆ ಟೇಸ್ಟ್ ಅನ್ನು ನಾವು ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗೋದಕ್ಕೂ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸರ್, ಈಗ ಹೊರಗಡೆ ಮಾರ್ಕೆಟ್ ಅಲ್ಲಿ ಬರ್ತಕ್ಕಂತಹ ರೈತರು ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ಒಂದ್ ಸ್ವಲ್ಪ ಲಾಭ ಮಾಡೋದಕ್ಕೋಸ್ಕರಾಗಿ ಈಗ ಇಳುವರಿ ಜಾಸ್ತಿ ತೆಗಿಯೋಕ್ಕಾಗಿ ಕೆಮಿಕಲ್ಸ್ ಯೂಸ್ ಮಾಡೋದಿರ್ಬೋದು, ಗೊಬ್ಬರ ಹಾಕೋದಿರ್ಬೋದು, ಎಲ್ಲವಾಗಿ ಇದು ಮಾಡ್ತಾ ಇರ್ತಾರೆ. ಈಗ ನೀವು ಎಲ್ಲ ಏನಪ್ಪಾ ಅಂದ್ರೆ ಆರ್ಗ್ಯಾನಿಕ್, ಫುಲ್ಲಿ ಆರ್ಗ್ಯಾನಿಕ್, ಗೋಕೃಪಾ ಅಮೃತ ಬಿಟ್ರೆ ಮತ್ಯಾವುದೂ ಇಲ್ವಾ. ಅದೇ ಔಷಧ, ಅದೇ ಮೆಡಿಸಿನ್, ಅದೇ ಗೊಬ್ಬರ ಅದಕ್ಕೆ. ನಾವೀಗ ತೋಟಕ್ಕೆ ಹೋದ್ರೆ ನಾವು ಒಂದಲ್ಲ ಒಂದ್ ಹಣ್ಣು ನೋಡ್ತೀವಿ. ನಾವು ನೇರಳೆ ಹಣ್ಣು ನೋಡ್ತೀವಿ, ಆಮೇಲೆ ಫ್ರೂಟ್ ಬಿಟ್ಟಿದೆ, ಆಮೇಲೆ ಇದು ಕವಳೆ ಹಣ್ಣು ಬಿಟ್ಟಿದೆ, ಆಮೇಲೆ ಸಪೋಟ ಬಿಟ್ಟಿದೆ, ನಿಂಬು ಬಿಟ್ಟಿದೆ, ಹೂವೆಲ್ಲ ಬಿಟ್ಟಿದೆ. ಖುಷಿ ಆಗುತ್ತೆ ನಮ್ಗೆ ನೋಡಿದ ತಕ್ಷಣ. ಒಳ್ಳೆ ಟೇಸ್ಟ್ ಇದೆ. ಬಾರೆಹಣ್ಣು ತಿಂದಿದೀವಿ. ಎಷ್ಟು ಸಣ್ಣ ಸಸಿಗಳಲ್ಲೇ ನಾವು ಆಗ್ಲೇ ನಮ್ಗೆ ಹೂವು ಎಲ್ಲ ಕಾಣುತ್ತೆ. ತಗೊಂಡಾಗ ಎಷ್ಟು ದಿವಸಕ್ಕೆ ಸರ್ ಅವೆಲ್ಲ ಬರಕ್ಕೆ? ಮೇನ್ ಅಲ್ಲಿ ನಾವೊಂದು 3-4 ಮಂತ್ಸ್ಗೆ ಕೆಲವೊಂದು ಹಣ್ಣುಗಳಲ್ಲಿ ಗಿಡಗಳಲ್ಲಿ ಹಣ್ಣುಗಳನ್ನ ನೋಡಿದೀವಿ. ಅಲ್ಲಿ ಹಾಕಿದ ನಂತರ ಹಣ್ಣುಗಳು ಬಿಟ್ಟು ಎಲ್ಲಾ ಗಿಡಗಳು ಚಿಗುರು ಹೊಡೆದಿದೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನೋಡ್ಬೋದು. ಈಗ ಸರ್, ಕೊನೆಯದಾಗಿ ನೀವು ಎಲ್ಲಾ ರೈತರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನೀವು? ಇಲ್ಲ, ರೈತರು ನಮ್ಗಿಂತ ತುಂಬಾ ಅನುಭವಸ್ಥರಿರ್ತಾರೆ. ನಾನು ಒಬ್ಬ ರೈತನ ಮಗ. ನಾವು ಸಾಂಪ್ರದಾಯಿಕ ಕೃಷಿಗಳನ್ನ ಮಾಡ್ತಾ ಇದೀವಿ ಇನ್ನು ಬೇರೆ ಹೊಲಗಳಲ್ಲಿ. ಆದ್ರೆ ಈ ಹೊಲವನ್ನ ಒಂದು ಎಕ್ಸ್ಪೆರಿಮೆಂಟ್ ಆಗಿ ನಾವು ತಗೊಂಡು ಅದನ್ನ ಡೆವಲಪ್ ಮಾಡ್ತಾ ಯಾವುದೇ ರೀತಿ ಕೆಮಿಕಲ್ ಯಾವುದೇ ರೈತರು ನಮ್ಮ ತೋಟವನ್ನ ಒಂದು ಸ್ವಲ್ಪ ಡೆವಲಪ್ ಆಗ್ಲಿ, ಆದ ನಂತರ ಅದ್ರ ತೋಟ ನೋಡಿ, ಪ್ರಾತ್ಯಕ್ಷಿಕೆ ನೋಡಿ, ನೆಕ್ಸ್ಟ್ ಅವ್ರು ನಿರ್ಧಾರ ಮಾಡಿ. ಅಂದ್ರೆ ನಮ್ದು ಏನು ಅಂತಂದ್ರೆ, ನಾವು ಭೂಮಿಗೆ ವಿಷನ ಹಾಕಬಾರ್ದು, ಇದು ನಮ್ಮ ಒಂದು ಆಸೆ. ಆಮೇಲೆ ಭೂಮಿ ತಾಯಿಯಿಂದ ನಾವು ಇಷ್ಟೆಲ್ಲ ತಗೊಂಡಿದೀವಿ, ನಮ್ಮಿಂದ ನಾವು ಪ್ರಕೃತಿಗೆ ಏನಾದ್ರೂ ವಾಪಸ್ ಕೊಡಬೇಕು. ಎಲ್ಲಾ ರೀತಿ ಅರಣ್ಯ ಕೃಷಿ ಗಿಡಗಳನ್ನ ಹಾಕೊಂಡಿದೀವಿ. ಸಿಲ್ವರ್ ಓಕ್, ಮಹಾಗನಿನ ಹಾಕಿದೀವಿ, ಮತ್ತೊಂದು ಸಿಮರೂಬಾ, ಇವನ್ನೆಲ್ಲ ಬಾರ್ಡರ್ ಟ್ರೀಸ್ ಗಳನ್ನೆಲ್ಲ ಮಾಡ್ಕೊಂಡು ತುಂಬಾ ಚಂದವಾಗಿ ಬರ್ತಾ ಇದೆ. ಬಹುಶಃ ಕೆಲವು ದಿನಗಳ ನಂತರ ನಾವು ನಮ್ಮ ತೋಟದಲ್ಲಿ ಭೇಟಿ ಆಗೋಣ ಅನ್ಕೋತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.